ಒಂದ್ ಜಿಂಕೆ 2 ಸಿಂಹಗಳ ನಡುವೆ ಹೆದರ್ಲಂಗ ಹೊಂಟಿದ್ ನೋಡಿ ಒಬ್ಬ ಸ್ವಾಮೀಜಿ ಆಶ್ಚರ್ಯ ಆಗ್ಬಿಟ್ಟ. ಸ್ವಾಮೀಜಿ ಹೋಗಿ ಜಿಂಕೆ ಕೇಳಿದ, ಈ ಅಪಾಯಕಾರಿ ಸಿಂಹಗಳ ನಡುವೆ ಇದ್ರ ಹೆದರಿಕೆ ಆಗಲ್ಲ ಅಂತ ಕೇಳಿದ. ಅವಾಗ ಜಿಂಕೆ ಹೇಳ್ತೆ, ಸ್ವಲ್ಪ ವರ್ಷಗಳಿಂದ ಹೆಣ್ ಸಿಂಹ ಸತ್ತಿತ್ತು. ಅದ್ರ ವೇಳೆ ಸಣ್ಣ ಮರಿ ಹೊಟ್ಟೆ ಹಸಿವಿಂದ ಅಲ್ಲಿ ಇಲ್ಲಿ ಅಡ್ಡಾಡ್ತಿದ್ವು. ನನಗ ಅವ್ನ್ ನೋಡಿ ಕರ್ನೆ ಬಂದ ನಾನ್ ಅದಕ್ಕ ನನ್ ಮಕ್ಳ ತರ ಹಾಲು ಕುಡಿಸಿದೆ. ಅವೆರಡು ದೊಡ್ಡವಾದ್ಮ್ಯಾಗ ಪೂರ್ತಿ ಕಾರ್ ತುಂಬಾ ಘೋಷಣೆ ಆಗೈತಿ, ಯಾರು ನಮ್ ತಾಯಿನ ಕೆಟ್ಟ ಕಣ್ಣಿಲೆ ನೋಡ್ಬ್ಯಾಡ್ರಿ ಅಂತ. ಈ ಮಾತನ್ನ ಬಾಜು ಮರದ ಮೇಲೆ ಕುಂತಿರೋ ಗಿಳಿ ಕೇಳಿಸ್ಕೊಂತ ಅದು ಯೋಚನೆ ಮಾಡ್ತೆ, ನಾನು ಈ ತರ ಮಾಡಿದ್ರೆ ನನಗೂ ಜನ ಮರ್ಯಾದೆ ಕೊಡ್ತಿದ್ರೆ. ಅದ್ರ ಕಣ್ಣ ನೆಲದ ಮ್ಯಾಗ ಮೂವ್ ಮಾಡ್ಕೊಂಡು ಬಿದ್ದಿರೋ ಹಾವಿನ ಮ್ಯಾಗ ಬಿತ್ತ. ಗಿಳಿ ಕೆಳಗಿಳಿದ ಹಾವಿನ ಮ್ಯಾಗಿರೋ ಮೂಳ್ ತೆಗದ ಅದ್ ಸಹಾಯ ಮಾಡಕತ್ತೆ. ಆದ್ರ ಹಾವು ಪೂರ್ತಿ ಆರಾಮ ಆಗುದ ತಡ ಹಾವು ಹೊಳ್ಳಿ ಗಿಳಿಗೆ ಜೋರಾಗಿ ಹಚ್ಚಿ ಬಿಡ್ತೆ. ಸ್ವಾಮೀಜಿ ನೋವು ಮಾಡ್ಕೊಂಡಿದ್ ಗಿಳಿ ನೋಡಿ ಕೇಳಿದ, ನಿನಗೇನಾಯ್ತು? ಅವಾಗ ಗಿಳಿ ಹೇಳ್ತೆ, ಜಿಂಕೆ ಒಳ್ಳೆತನ ನೋಡಿ ಸ್ಫೂರ್ತಿ ತಗೊಂಡ್ ನಾನು ಹಾವಿಗೆ ಸಹಾಯ ಮಾಡಕ್ ಬಂದೆ, ಆದ್ರ ಅದು ಹೊಳ್ಳಿ ನನಗ ಯಾಕೆ ನನಗ್ ಹಂಗ್ ಮಾಡ್ತಾ ಅಂತ ಗಿಳಿ ಸ್ವಾಮೀಜಿನ ಕೇಳ್ತೆ. ಸ್ವಾಮೀಜಿ ಒಂದ್ ಒಳ್ಳೆ ಉತ್ತರ ಕೊಟ್ರೆ, ನೀನಾದ್ರೂ ಸಹಾಯ ಮಾಡುದಿದ್ರ ಸಿಂಹದ ಮರಿ ಮಾಡ, ವಿಷ ತುಂಬಿಕೊಂಡಿರೋ ಜನಕ್ ಮಾಡಕ್ ಹೋದ್ರೆ ಇದೇ ತರ ಆಗುದ.